ಹಾಯ್ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನಂದರೆ ಇವತ್ತು ರೂಮ್ ಟೂರ್ ಮಾಡ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವತ್ತೇನಪ್ಪ ಅಂದರೆ ರೂಮ್ ಟೂರ್ ಮಾಡ್ತೀನಿ ಹೇಳ್ದಲ್ಲ. ಈಗ ಸಂಜೆ ಹೊತ್ತು ಆರಾಮಾಗಿ ಪೀಸಾಗಿ ಕುತ್ಕೋಬೋದು, ಮಾತಾಡ್ಬೋದು, ಬೆಳಿಗ್ಗೆ ಟೀ ಕುಡಿಯೋದು ಚೆನ್ನಾಗೈತೆ ಜಾಗ ಮಾತ್ರ. ಬರೀ ಈಗ ಒಳಗೆ ಹೋಗೋಣ, ಮಿಕ್ಕಿದ ಬೇರೆ ಏನೈತೆ ತೋರಿಸ್ತೀನಿ. ಮತ್ತು ಹೇಳ್ದಂಗೆ ಇನ್ನೂ ನಾನು ಬೆಡ್ ಹಾಕ್ಸಿಲ್ಲ, ಇನ್ನೂ ಒಂದು ಮಂತ್ ಆಗಿರೋದಲ್ಲ. ಮನೆಗೆ ಬಂದ್ಬಿಟ್ಟು ಬೆಡ್ ಏನು ಇನ್ನೂ ಹಾಕಿಲ್ಲ, ಹಂಗೆ ಅಂದ್ಬಿಟ್ಟು ಇದು ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಬೆಡ್ ಹಾಕ್ಬೇಕಿನ್ನ ಬೇಜಾನಿಂದ ಕೆಲಸ ಐತೆ, ಮಾಡ್ಬೇಕಿನ್ನ. ಈಗ ಇದ್ರ ಕೆಳಗೊಂದು ಸ್ಪೇಸ್ ಐತೆ, ಏನಿಲ್ಲ ಇದರಲ್ಲೂ ಖಾಲಿನೇ ಇಲ್ಲ. ಇದು ಸುಮಾರು ಲಾಕ್ಡೌನ್ ಟೈಮಲ್ಲಿ ತಗೊಂಡಿದ್ದು, ವೇಸ್ಟ್. ಅವಾಗಿಂದ ಏನು ಯೂಸ್ ಇಲ್ಲ. ಅವಾಗ ಸ್ವಲ್ಪ ದಿನ ಆಡಿದ್ವಿ, ತಾಂಡ್ಬಿಟ್ಟು ಒಂದು 4 days ಆಡಿದ್ವಿ ಅಷ್ಟೇ. ಬೇರೆ ಏನು ತೋರಿಸ್ತೀನಿ ಏನಿಲ್ಲ. ಇಲ್ಲಿ ಸ್ಪೀಕರ್ ಒಂದೈತೆ, ಫಿಲಮ್ ನೋಡಬೇಕು ಯಾವಾಗನ ಇಲ್ಲ ಸಾಂಗ್ ಕೇಳೋಕ್ಕೂ ಸ್ಪೀಕರ್ ಇಟ್ಕೊಂಡಿದ್ದೀನಿ. ಒಗ್ಯ ಬಟ್ಟೆನೂ ಇಲ್ಲೇ ಬಿಟ್ಟಿದ್ದೀನಿ, ಸೈಡಿಗೆ ತರಬೇಕಿದು. ಏನಿಲ್ಲ, ಫುಲ್ ಖಾಲಿ ಮನೆ ಅಲ್ಲ ಸಾರಿ, ರೂಮ್. ನೋಡ್ರಿ, ತಿಂದಿದ್ದ ಕವರ್ ಕೂಡ ಇಲ್ಲೇ ಬಿಟ್ಟಿರ್ತೀನಿ. ಬೋರ್ಡಲ್ಲಿ ಬರೀ ನಂದು ಮಾತ್ರ ಇರೋದು, ಫುಲ್ ತುಂಬ ಹರಿತಾ ಇದೆ ಬಟ್ಟೆಗಳು, ಅಷ್ಟು ತುಂಬಿಟ್ಟಿದ್ದೀನಿ. ನೋಡ್ತೀರಾ? ಇಲ್ಲ ಗಾಯ್ಸ್, ಏನು ತುಂಬಿಲ್ಲ ನೋಡ್ರಿ, ಇಷ್ಟೇ ಇರೋದು. ಬಟ್ ದಿನಕ್ಕೆ 2 ಜೊತೆ ಹಾಕಬೇಕು, ಆ ಥರ ಕಷ್ಟಪಡಬೇಕು. ಬೇಡ ಬರೀ ಈ ಲೆವೆಲ್ಗನ ಬಟ್ಟೆ ತುಂಬಬೇಕು, ಆ ಥರ ಮಾಡೋಣ. ಒಳಗೆ ಗಂಜಿ ಕೊಟ್ಕೊಂಡು ಜೀವನ ಮಾಡಿದ್ರು, ಆಚೆ ಬಿರಿಯಾನಿ ತಿನ್ನೋ ಲೆವೆಲ್ಗೆ ಇರಬೇಕು. ಕಾಲೇಜ್ ಯೂನಿಫಾರ್ಮ್ ಇದು. ಇಲ್ಲಿ ಪೂರ್ತಿ ಮಾಸ್ಕು, ಅದು ಇದು ಏರ್ ಡ್ರೈಯರ್, ಇದು ಏನಿದು ಸ್ಟ್ರೈಟ್ನರ್ ಅಂತ ನಾವು ಮುಂದಿದ್ದು. ಅವ್ರ ರೂಮಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ. ಇಷ್ಟೇ, ಇಲ್ಲೇನಿಲ್ಲ. ಇದು ನೋಡಿರ್ತೀರಾ, ಮಾಸ್ಕ್ಗಳೇ ತುಂಬಿಡ್ತವೆ. ಮಾಸ್ಕಿಂದ ಒಂದು ಕಂಟೆಂಟ್ ಮಾಡ್ಬೇಕು ನಾನು, ಆದಷ್ಟು ಬೇಗ ಮಾಡ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಮಾಮೂಲಿ ಸೇಮ್ ಇದು ಹೇಳಿದ್ನಲ್ಲ ಆಗಲೇ, ಇದು ಈ ಲೆವೆಲಿಗೆ ಬರಬೇಕು. ಬರೀ ಇದು ಮತ್ತು ಮಾಮೂಲಿ ಕೆಳಗೆ ಅದೇ ಪೂರ್ತಿ ನಂದೆ, ಬೇರೆ ಏನಿಲ್ಲ ಬಟ್ಟೆ ನಂದೆ. ಮತ್ತು ಇನ್ನೊಂದು ತೋರಿಸಿ ಹೇಳಬೇಕು ಅಂದರೆ, ಇದೆಲ್ಲ ಸೆಂಟೆನ್ಸ್ ಸ್ಕೂಲ್ದು ಮೆಮೊರಿ. ನಾನು ಓದಿದ ಸ್ಕೂಲು ಸೆಂಟೆನ್ಸ್ ಸ್ಕೂಲು. ಇದು ನನಗೆ ಆಶ್ಚರ್ಯ, ಇದು ಯಾವಾಗ ಕೊಟ್ಟಿದ್ರು ನನಗೆ ಸ್ಕೂಲಲ್ಲಿ ನನ್ನ ಜ್ಞಾಪಕ ಇಲ್ಲ ಇದು, ಸೀರಿಯಸ್ಲಿ. ಬಟ್ ಐ ಡೋಂಟ್ ನೋ. ಇಲ್ಲ, ಇದು ಚಿಕ್ಕ ಫೋನ್, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಮ್ಮಣ್ಣ ಬೆಂಗಳೂರು ನಾರಾಯಣ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಯೂಸ್ ಮಾಡ್ತಿದ್ದ ಈ ಫೋನ್ನ. ಇದೆಲ್ಲ ಫ್ರೆಂಡ್ಸು ಫೋಟೋ. ಮುಂಬೈಗೆ ಹೋಗಿದ್ವಿ ಟ್ರಿಪ್ಪಿಗೆ 1 year ಬ್ಯಾಕ್ ಅನ್ಸುತ್ತೆ, ಮೋಸ್ಟ್ಲಿ 1 year 1.5 year ಆಯಿತು ಎಲ್ಲ. ಮತ್ತು ಇದು ನಂದು ಮೇಯ್ನ್ ಅಸ್ತ್ರ ಇದೆ. ಇದೇ ಈ ನಮ್ಮ ಸೆಂಟೆನ್ಸ್ದು ಎಷ್ಟನೇ ಕ್ಲಾಸ್ದಿದು, ಮೋಸ್ಟ್ಲಿ 4th ಅನಿಸುತ್ತೆ. 4th ಇದು. ಇದೆಲ್ಲ ನೋಡಿಬಿಟ್ರೆ ನೀವು ಕಳೆದು ಹೋಗ್ತೀರಾ, ಆ ರೇಂಜಿಗೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ವಿ. ಏನಿದು, ಡೂ ಹಾರ್ಡ್ ವರ್ಕ್ ಇನ್ ಆಲ್ ಸಬ್ಜೆಕ್ಟ್ ಆ್ಯಂಡ್ ಗೆಟ್ ಪಾಸ್ ಮಾರ್ಕ್ಸ್. ಸರಿ, ನಾನು ಅರ್ಥ ಮಾಡ್ಕೊಬಿಡ್ಬೇಕು ಇದ್ರಲ್ಲಿ ನೀವೇನೆ. ಇವೆಲ್ಲ ಅದೇನೆ, ಎಲ್ಲ ಮಾರ್ಕ್ಸ್ಗಳು ಅದೇನೆ, ಲೆಜೆಂಡ್ಸ್. ಮತ್ತು ಇದ್ರದ್ದೊಂದು ಕತೆ ಐತೆ, ಹೇಳ್ತೀನಿ ತಡೀರಿ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಮ್ಮ ಫ್ರೆಂಡ್ಸ್ ಈಗಿರೋರನ್ನೇ ಅವರೆಲ್ಲ ಸೇರ್ಕೊಂಡು 10 ರೂಪಾಯಿ ಕೊಟ್ಬಿಟ್ಟು ಎಲ್ಲರೂ ಸೇರ್ಕೊಂಡು 9th 8th ಗೊತ್ತಿಲ್ಲ, ಮರ್ತೊಂಬಿಟ್ಟೈತೆ ಬಾಲು. ಅವಾಗ ಕಂಡಿದ್ದು ಇದು ಸಕ್ಕತ್ ಕಥೆ ಐತೆ. ಇದು ಅವಾಗ ಕೊಟ್ಟಿದ್ದ ಬಾಲು ಸುಮಾರು ಒಂದು 2-3 ಮನೆಗೆ ಗ್ಲಾಸ್ ಹಾಕಿದ್ದೀವಿ. ಇದರಲ್ಲಿ ವಾಪಸ್ ಮನೆಗೆ ಬಾಲು ರಿಟರ್ನ್. ಇದು ಸಕ್ಕತ್ ಕಥೆ ಐತೆ, ಮೆಮೊರೀಸ್ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಇದು ಇರಬೇಕು, ಇದು ತುಂಬ ಕಥೆ ಇರೋದಕ್ಕೆ ನಾನು ಇಟ್ಕೊಂಡಿರೋದು. ಬನ್ನಿ, ಯಾವುದನ್ನು ಅಷ್ಟು ಈಸಿಗೆ ಎಲ್ಲೆಲ್ಲೋ ಹಾಕ್ಬಾರ್ದಲ್ಲ. ಬನ್ನಿ ಮತ್ತೆ ಬೇರೆ ಏನಾರ ತೋರಿಸ್ತೀನಿ. ಇಷ್ಟು ಇದು ನಂದು ಹಳೆ ಫೋನ್ ಇತ್ತು, ಅದನ್ನು ತೋರಿಸ್ತೀನಿ. ನಂದು OnePlus ಇತ್ತು. ಈ OnePlus ನಾನು ಯೂಸ್ ಮಾಡಿದ್ದು 2-3 years ಅನಿಸುತ್ತೆ. 2-3 years ಯೂಸ್ ಮಾಡಿಬಿಟ್ಟು ರೀಸೆಂಟಾಗಿ 1 month ಬ್ಯಾಕು ಹೊಡೆದೋಗ್ತಿದ್ದು. ಹೊಡೆದೋದ್ಮೇಲೆ ನಾನು ಹೊಸ ಫೋನ್ ಮತ್ತೆ ತಗೊಂಡಿದ್ದು.
ಆ OnePlusಗೆ ಇಷ್ಟು ಪೌಚು ವೇಸ್ಟ್ ಆಫ್ ಮನಿ ಮಾಡಿರೋದು ನಾನು. ಇಷ್ಟೊಂದು ಅವು ಏನಕ್ಕೆ ಇಷ್ಟೊಂದು ಮನೇಲಂತೂ ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ಟಿದ್ರು. ಇಷ್ಟೊಂದು ತಾಂಡಿ ಸುಮ್ಮನೆ ತಿಂಗ್ಳಿಗೊಂದೊಂದು ಚೇಂಜ್ ಮಾಡ್ತಿದ್ದೆ. ಇನ್ನು ಮನೆ ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಹೋಗವೆ ಅಂತ ಗೊತ್ತಿಲ್ಲ ದೇವ್ರಾಣೆ. ಇನ್ನು ಇಷ್ಟೊಂದು ಕಸದಲ್ಲಿ ಹೋಗ್ಬಿಟ್ಟವೆ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಮೊಟ್ಟೆ ಐತೆ, ಇದು ಸುಮ್ಮನೆ ಅವಾಗ ನಮ್ಮ ಅಣ್ಣಂಗೆ ಯಾರೋ ಕೊಟ್ಟಿದ್ರ ಅಂತ ಇದು ಮೊಟ್ಟೆ. ಇದು ಸುಮಾರು ಇರ್ಬೋದು, ಇದು 10 ಇಯರ್ಸಿಂದ ಇಟ್ಕೊಂಡಿದ್ದೀನಿ. ರೂಮಲ್ಲಿ ಅಡ್ಕೋಬಾರ್ದು ಪೂರ್ತಿ, ಯಾಕಂದರೆ ನಮ್ಮ ಹುಡುಗರೇ ಹಂಗೆ. ಹುಡುಗರೇ ಅಂದರೆ ಗೊತ್ತಿಲ್ಲ ಇದ್ದಾರೋ ಇಲ್ವೋ ನನ್ನ ಥರನೇ, ಬಟ್ ನಾನು ಹಂಗೆ. ಯಾಕಂದರೆ ನನಗೆ ಇಷ್ಟ ಆಗಲ್ಲ ಏನು ಪೂರ್ತಿ ಪೀಸಾಗಿರಬೇಕು. ಪೂರ್ತಿ ರೂಮು ಆರಾಮಾಗಿ ಏನು ಹೊಡ್ಕೊಂಡಿರ್ಬೋದು. ಕಸ ಇರುತ್ತೆ, ಕಸ ಎತ್ತಾಕ್ಬೇಕೀಗ. ಇನ್ನೊಂದು ತೋರಿಸ್ಬೇಕು. ಇನ್ನೊಂದು ವಾಶ್ರೂಮ್ ಐತೆ. ಅಷ್ಟೇ, ನೋಡೋದ್ರಲ್ಲ ಇವತ್ತಿನ ಬ್ಲಾಗು ಹೋಮ್ ಟೂರು. ಮುಂದಿನ ಕಂಟೆಂಟು ಮುಂದಿನ ಬ್ಲಾಗಲ್ಲಿ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಹೋಮ್ ಟೂರ್ ಮಾಡಬೇಕು ಬೇಗ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲೇ ಮಾಡಬೇಕು ಅನ್ನೋರು ಕಮೆಂಟ್ ಮಾಡಿರಿ, ಆದಷ್ಟು ಬೇಗ ಮಾಡ್ತೀನಿ. ಹೋಮ್ ಟೂರ್ ಮಾಡಬೇಕು. ಇನ್ನು ಏನು ಅಷ್ಟೊಂದು ಮನೆಗೆ ಒಂದು ಮಂತ್ ಆಗೈತೆ ಅಷ್ಟೇ ಶಿಫ್ಟಾಗಿ. ಹಂಗಾಗಿ ಏನು ಇನ್ನೂ ಐಟಮ್ ಟೀ ಏನೇ ಆಗಲಿ ಇನ್ನೂ ಏನೂ ತಂದಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೋಮ್ ಟೂರ್ ಈಗ ಮಾಡೋದು ಇಲ್ಲ ಬೇಡವೋ. ನೀವು ಕಮೆಂಟ್ ಮಾಡಿದ್ರೆ ನೋಡೋಣ, ಮಾಡ್ತೀನಿ ಏನಾರು. ಬರೀ ಇವತ್ತಿಂದ ಈ ಬ್ಲಾಗ್ ಮುಗಿಸ್ತೀನಿ ಇಲ್ಲಿಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೇಗ ಶೇರ್ ಮಾಡಿರಿ ಫ್ರೆಂಡ್ಸಿಗೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಕೊಡ್ರಿ ಒಂದು. ಸರಿ, ಇವತ್ತಿಗೆ ಮುಗಿಸ್ತೀನಿ ಈ ಬ್ಲಾಗ್ನ. ಓಕೆ, ಬಾಯ್.